ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಶಿವ. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪ್ರೋಸ್ ಆದಂಥ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಅನ್ನೋ ಈ ಒಂದು ಪ್ರೋಸನ್ನು ಓದ್ತಾ ಇದ್ದೀವಿ. ಸೊ ಜಾನ್ ಎ ಸೆಡಿಲ್ಲೋ ಅನ್ನೋರು ಇದನ್ನು ಬರೆದಿರ್ತಾರೆ. ಸೊ ಇಲ್ಲಿ ಈ ಒಂದು ಪ್ರೋಸಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದರೆ, ವೈ ದ ಓಲ್ಡ್ ಮ್ಯಾನ್ ವಾಸ್ ಕಾಲ್ಡ್ ಜೆಂಟಲ್ಮ್ಯಾನ್. ವೃದ್ಧನ ಜೆಂಟಲ್ಮ್ಯಾನ್ ಅಂತ ಯಾಕೆ ಕರೆದ್ರು, ಆ ಒಂದು ಪ್ರದೇಶದ ಜೆಂಟಲ್ಮ್ಯಾನ್ ಅಂತ ಅವನ್ನ ಕರಿಬೇಕಂದ್ರೆ ಯಾವ ಕೆಲಸ ಅವನು ಮಾಡಿರ್ಬೋದು ಅನ್ನೋದನ್ನು ಈ ಒಂದು ಪ್ರೋಸ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೋಡಿರಿ, ನಿಮ್ಮ ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಲೆಸನ್ನು. ಸೊ ಲೆಟ್ ಸ್ಟಾರ್ಟ್ ಇಟ್. ಇಟ್ ಟುಕ್ ಅ ಮಂತ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ನೋಡಿರಿ, ಒಂದೇ ಲೈನ್ ನಾವು ಓದಿದಾಗ ಏನು ಅನಿಸ್ತದಪ್ಪ ಅಂತಂದ್ರೆ, ಇಟ್ ಟುಕ್ ಮಂತ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಅಂದರೆ ಇಲ್ಲಿ ಓಲ್ಡ್ ಮ್ಯಾನ್ ಅಷ್ಟೇ ಇಲ್ಲ, ಈ ಓಲ್ಡ್ ಮ್ಯಾನ್ ಜೊತೆಗೆ ಇನ್ನೊಬ್ರು ಯಾರೋ ಇದ್ದಾರೋ, ದೇ ಆರ್ ಇನ್ ಅ ನೆಗೋಷಿಯೇಷನ್ ಅಪ್ಪ ಅಂತಂದರೆ ಬೇಡೆ ಆಡೋದು ಅಂತ ಅಂತೀವಲ್ಲ ನಾವು. ಮಾರ್ಕೆಟಿಗೆ ಹೋದಾಗ ನಾವು ನೋಡ್ರಿ, 100 ರೂಪಾಯಿ ಇಲ್ಲ, ನಾವು 50 ಕೊಡ್ತೀವ್ರಿ ಅಂತ ಹಿಂಗೆ ಬೇಡಾಡ್ತೀವಲ್ಲ, ಹಂಗೆ ದೇರ್ ವಾಸ್ ಅ ನೆಗೋಷಿಯೇಷನ್ ಬಿಟ್ವೀನ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ಅನದರ್ ಮ್ಯಾನ್. ಇಲ್ಲಿ ನಮ್ಮ ಈ ಓಲ್ಡ್ ಮ್ಯಾನ್ ಮತ್ತು ಇನ್ನೊಬ್ಬರ ಜೊತೆಗೆ ಏನೋ ಒಂದು ನೆಗೋಷಿಯೇಷನ್ ಆಗ್ತಾಯಿದೆ. ಹಿ ವಾಸ್ ಇನ್ ನೋ ಹರಿ. ನೋಡ್ರಿ, ಯಾಕಿದು ಒಂದು ತಿಂಗಳು ಟೈಮ್ ತೊಗೋತಪ್ಪ ಅಂತಂದರೆ, ಅವನಿಗೆ ಅದನ್ನು ಮಾರಬೇಕಂತ ಅವ್ನ ತಲೆಯಾಗಿ ಇದ್ದಿದ್ದಿಲ್ಲ. ಓಕೆ, ಮಾರಲೇಬೇಕು, ಮಾರಿದಾಗ ನನ್ನ ಜೀವನ ನಡೀತೈತೆ ಅನ್ನೋದು ಇಲ್ಲ. ಸೊ ಅದಕ್ಕೆ ಓಲ್ಡ್ ಮ್ಯಾನ್ ವಾಸ್ ನಾಟ್ ಇನ್ ಹರಿ. ಅಷ್ಟೇನು ಅರ್ಜೆಂಟ್ ಅವ್ನಿಗೆ ಇದ್ದಿದ್ದಿಲ್ಲ. ಹರಿ ಅಂದರೆ ಏನು ರೀ, ಇಲ್ಲಿ ಅರ್ಜೆನ್ಸಿ ಅಂತ ಅನ್ಬೋದು ನೀವು. ವಾಟ್ ಹೀ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಆ ವೃದ್ಧನ ಕಡೆ ಏನಿತ್ತಪ್ಪ ಅಂತಂದರೆ, ಅವನ ಕಡೆ ಸಾಕಷ್ಟು ಟೈಮ್ ಇತ್ತು, ಏನು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ಏನಪ್ಪ ಅಂತಂದ್ರೆ, ಇಟ್ಸ್ ಅ ಪ್ಲೇಸ್ ಕಮ್ಸ್ ಇನ್ ಸ್ಯಾಂಟಾಫೆ ಕೌಂಟಿ. ಎಲ್ಲಪ್ಪ ಅಂದ್ರೆ ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾದಲ್ಲಿ ಬರುವಂಥ ಒಂದು ಪ್ಲೇಸ್ ಇದು. ಓಕೆ, ವೆರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಏನು ಮುತ್ತೆ ಅದನ್ನಲ್ಲ, ಅಜ್ಜ ಅದನ್ನಲ್ಲ, ಆ ಅಜ್ಜನ ಅವರಪ್ಪ ನೂರಾರು ವರ್ಷಗಳಿಂದ ಏನಾಗಿದ್ರಪ್ಪ ಅಂತಂದ್ರೆ ಇದೇ ಒಂದು ಪ್ರದೇಶದಲ್ಲಿ ಅವರು ಇದ್ದರು. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ಆ್ಯಂಡ್ ದೇ ಹ್ಯಾಡ್ ಟಿಲ್ಡ್. ನೋಡ್ರಿ, ಇಲ್ಲಿ ಟಿಲ್ಡ್ ಅಂತದ್ದು ಏನಪ್ಪ ಅಂತಂದರೆ, ಏನು ತಿಳ್ಕೊಬೇಕಂದ್ರೆ ಅದೇ ನೆಲವನ್ನು ಅವ ಬಿತ್ತಿದ್ದ, ಅಲ್ಲೇ ಏನು ಮಾಡ್ತಿದ್ದಪ್ಪ ಅಂತಂದರೆ ಬೆಳೆ ತೆಗಿತಿದ್ದ. ಅವನಷ್ಟೇ ಅಲ್ಲ, ಈವನ್ ಹಿಸ್ ಆ್ಯನ್ಸಿಸ್ಟರ್, ಅವನ ಹಿಂದಿನ ಜನ ಏನಿದ್ರಲ್ಲ, ಸಂಬಂಧಿಕರು ಏನಿದ್ರಲ್ಲ, ಅವನ ಪುರಾತನ ಕಾಲದ ಜನರು ಏನಿದ್ರಲ್ಲ, ಅವನದು ಅಜ್ಜಂದು. ಸೊ ಈವನ್ ದೇ ಹ್ಯಾವ್ ಡನ್ ದ ಸೇಮ್. ಅವರು ಅದನ್ನೇ ಮಾಡ್ತಿದ್ರು, ಅಲ್ಲೇ ಬೆಳೀತಿದ್ರು, ಅಲ್ಲೇ ತಿಂತಿದ್ರು, ಅಲ್ಲೇ ಜೀವಿಸ್ತಾ ಇದ್ರು. ಎಲ್ಲಿ? ರಿಯೋ ಆ್ಯಂಡ್ ಮೀಡಿಯೋ ಅನ್ನೋ ಪ್ಲೇಸ್ನಾಗ. ಎಲ್ಲಿತ್ತಪ್ಪ? ಯುನೈಟೆಡ್ ಸ್ಟೇಟ್ಸ್, ಅಲ್ಲಿ ಅಮೇರಿಕಾದಲ್ಲಿರುವಂಥದ್ದು. ಹಿಸ್ ಹೌಸ್ ವಾಸ್ ಸ್ಮಾಲ್. ಅವ್ನ ಮನೆ ಹೆಂಗಿತ್ತಪ್ಪ ಅಂತಂದ್ರೆ ಸಣ್ಣದಿತ್ತು. ಆ್ಯಂಡ್ ರೆಚ್ಡ್ ಅದ ನೋಡ್ರಿ, ಅನ್ಪ್ಲೆಸೆಂಟ್. ಈಗ ಕೊಟ್ಟಿದ್ದಾರೆ ನಿಮ್ಮ ಮೀನಿಂಗ್ ಕೂಡ. ರೆಚ್ಡ್ ಅಂದರೆ ಏನು ರೀ? ಅನ್ಪ್ಲೆಸೆಂಟ್. ನೋಡ್ರಿ, ಒಂದು ಭಾಷೆಯನ್ನು ಕಲಿಯುವಾಗ ಆ ವರ್ಡ್ಸ್ಗಳನ್ನು ಪ್ರೊನೌನ್ಸ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಇಲ್ಲಿ ರೆಚ್ಡ್ ಅನ್ನಕ್ಕೆ ಬರೋಂಗಿಲ್ಲ. ಅಲ್ಲಿ ಡಬ್ಲ್ಯೂ ಏನಾಗಿತ್ತಪ್ಪ ಅಂತಂದ್ರೆ ಸೈಲೆಂಟ್ ಆಗೈತಿ. ರೆಚ್ಡ್ ಅಂದರೆ ಏನಪ್ಪ ಅಂತಂದ್ರೆ ಅನ್ಪ್ಲೆಸೆಂಟ್ ಅಂದರೆ ವಿಚ್ ಈಸ್ ನಾಟ್ ಪ್ಲೀಸಿಂಗ್. ಯಾವುದನ್ನು ನೋಡಿದ್ರೆ ನಿಮ್ಗೆ ಖುಷಿ ಅನ್ಸಂಗಿಲ್ಲ, ಅಟ್ರಾಕ್ಟಿವ್ ಅನ್ಸಂಗಿಲ್ಲ, ಅದು ಅನ್ಪ್ಲೆಸೆಂಟ್. ನೋಡೋಕೆ ಅಷ್ಟು ಚಲೋ ಇಲ್ಲಲ್ಲ, ಅದು ಅನ್ಪ್ಲೆಸೆಂಟ್. ಬಟ್ ಕ್ವೆಂಟಪ್ಪ ಅಂತಂದ್ರೆ ಏನು ರೀ? ಸ್ವಲ್ಪ ಡೆಕೋರೇಟೆಡ್ ಅಂತ ಹೇಳ್ಬೋದು. ಓಕೆ, ಅನ್ಯೂಶುವಲ್ ಆ್ಯಂಡ್ ಅಟ್ರಾಕ್ಟಿವ್, ಎಸ್ಪೆಷಲಿ ಇನ್ ಓಲ್ಡ್ ಫ್ಯಾಷನ್ಡ್ ವೇ. ಆ ಸಣ್ಣ ಮನೆ ಏನಾಗಿತ್ತಪ್ಪ ಅಂದ್ರೆ ನೋಡೋಕೆ ಅಷ್ಟು ಬಾರಿ ಇದ್ದಿಲ್ಲಪ್ಪ ಅಂತಂದ್ರೂ ಅದು ಓಲ್ಡ್ ಫ್ಯಾಷನ್ನಾಗಿತ್ತು, ಒಂಥರ ಅಟ್ರಾಕ್ಟಿವ್ ಇತ್ತು ಅಂತ ಹೇಳ್ತಾರೆ. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ನೋಡಿರಿ, ಆ ಅಜ್ಜಂದು ಏನಾಗಿತ್ತಪ್ಪ ಅಂತಂದ್ರೆ ಸಣ್ಣ ಮನೆಯೂ ಅಲ್ಲೇ ಇತ್ತು, ಆ ಮನೆ ಸುತ್ತಮುತ್ತಲೂ ಅವನ ಹೊಲ ಇತ್ತು. ಆ ಹೊಲದ ನಡುವೆ ಒಂದು ಸೈಡಿಗೆ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಸಣ್ಣದೊಂದು ಕ್ರೀಕ್, ಅಂದ್ರೆ ಅಲ್ಲಿ ಒಂದು ಹಳ್ಳ ಅಂತ ಅನ್ಬೋದು ನೀವು. ಕ್ರೀಕ್ ಅಂದರೆ ಏನೋ ಸ್ಟ್ರೀಮ್, ಹಳ್ಳ ಅಂತ ಅನ್ಬೋದು, ಅಥವಾ ಸಣ್ಣದಾದಂಥ ಒಂದು ನದಿ ಕೂಡ ಅಲ್ಲೇ ಹಾಯ್ದು ಹೋಗಿತ್ತು. ನೀವು ಇದನ್ನು ಇಮ್ಯಾಜಿನ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ಏನಾದರೂ ನೀವು ಕಲಿಯುವಾಗ ವೆನ್ ಯು ಇಮ್ಯಾಜಿನ್
ಆ್ಯಂಡ್ ಪರ್ಸೀವ್. ನೀವು ಯಾವಾಗ ಯಾವುದನ್ನು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಗ್ರಹಿಸ್ಕೋತಿರಲ್ಲ, ಪರ್ಸೀವ್ ಮಾಡ್ಕೋತಿರಲ್ಲ, ದಟ್ ರಿಟೈನ್ಸ್ ಇನ್ ಯುವರ್ ಮೈಂಡ್ ಫಾರ್ ಅ ಲಾಂಗ್ ಟೈಮ್. ಭಾಳ ದಿವಸದವರೆಗೆ ಏನಾಗ್ತೈತಪ್ಪ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಉಳಿತೈತಿ. ಸೊ ಅದಕ್ಕೋಸ್ಕರ ವೆನ್ ಎವರ್ ಯು ವಿಲ್ ಬಿ ವಾಚಿಂಗ್ ಮೈ ವಿಡಿಯೋಸ್, ಯಾವಾಗ ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತೀರಿ, ಸೊ ಪ್ಲೀಸ್ ನಿಮ್ಮ ಟೆಕ್ಸ್ಟ್ ಬುಕ್ ನಿಮ್ಮ ಮುಂದೆ ಇರಲಿ, ಒಂದು ಪೆನ್ಸಿಲ್ ಇರಲಿ. ಯಾಕಂದರೆ ನಾನು ಅವಾಗವಾಗ ಏನು ಮಾಡ್ತಿರ್ತೀನಪ್ಪ ಅಂತಂತಂದ್ರೆ ಡಿಫಿಕಲ್ಟ್ ವರ್ಡ್ಸ್ಗಳ ಮೀನಿಂಗ್ಗಳ ಹೇಳ್ತಿರ್ತೀನಲ್ಲ, ಕನ್ನಡದಲ್ಲಿ ನಿಮ್ಗೆ ಗೊತ್ತಾಗ್ತಿದ್ರೆ ಬರ್ಕೋಬೇಕು. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ ಲರ್ನ್ ಥ್ರೂ ಇಮ್ಯಾಜಿನೇಷನ್. ಇಮ್ಯಾಜಿನ್ ಮಾಡ್ಕೊತ ಕಲೀರಿ ಅಂತ ಹೇಳಕತ್ತೀನಿ. ಯಾಕಪ್ಪ ಅಂದರೆ ಆ ಒಂದು ಪಿಕ್ಚರ್ ನಿಮ್ಮ ತಲೆಯಲ್ಲಿ ಭಾಳಷ್ಟು ದಿನಗಳವರೆಗೆ ಉಳಿಯುತ್ತೆ ಅಂತ. ಹಿಸ್ ಆರ್ಚರ್ಡ್ ವಾಸ್ gnarled ಆ್ಯಂಡ್ ಬ್ಯೂಟಿಫುಲ್. ಆರ್ಚರ್ಡ್ ಅಂದರೆ ಏನು ನೋಡ್ರಿ, ಈ ಗಿಡಗಳ ತೋಟ, ಒಂಥರ ಒಂದು ಪ್ಲ್ಯಾಂಟೇಷನ್ ಅನ್ನೋಕ್ಕಿಂತ ಏನಪ್ಪ ಅಂದ್ರೆ ಆ ಮನೆ ಸುತ್ತಮುತ್ತಲು ಏನಾಗಿದೆಪ್ಪ ಅಂತಂದ್ರೆ ಗಿಡಗಳನ್ನು ಬೆಳೆಸಿದ, ಅದು ಆರ್ಚರ್ಡ್. ಓಕೆ, ಅಲ್ಲಿ ಅದು ಹೆಂಗಾಗಿತ್ತಪ್ಪ ಅಂದ್ರೆ gnarled ಆ್ಯಂಡ್ ಬ್ಯೂಟಿಫುಲ್ ಅಂದರೆ ನಿಮ್ಗೆ ಗೊತ್ತೈತಿ, ಸುಂದರವಾಗಿತ್ತು. ಇಲ್ಲಿ gnarled ಅಂದರೆ ಏನು ನೋಡ್ರಿ, ಇಲ್ಲಿ ಮತ್ತೇನಾಗ್ತೈತಪ್ಪ ಅಂತಂದರೆ ಸೈಲೆಂಟ್ ಆಗ್ತೈತಿ. ಆ ಸುತ್ತಮುತ್ತಲು ಆ ಆರ್ಚರ್ಡ್ನಾಗ ಏನು ಗಿಡಗಳಿದ್ವು ಎಲ್ಲ ಸಿಕ್ಕಾಪಟ್ಟೆ ಬ್ರ್ಯಾಂಚ್, ಆ ಕಡೆ ಈ ಕಡೆ ಬ್ರ್ಯಾಂಚ್ಗಳು ಬೆಳ್ಕೊಂಡಿದ್ವು. ಅದು ಮತ್ತೆ ಹೆಂಗಿದ್ದಪ್ಪ ಅಂದ್ರೆ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇದ್ವು ಅಂತ. ಓಕೆ, ನೆಕ್ಸ್ಟ್ ಏನಾಗ್ತೈತೆ ನೋಡೋಣ. ಅಂದ್ರೆ ವಿ ಗಾಟ್ ಟು ನೋ ಸಮಥಿಂಗ್ ಲೈಕ್, ನಮಗೇನು ಗೊತ್ತಾಯ್ತಪ್ಪ ಅಂತಂದ್ರೆ ಅಜ್ಜ, ದ ಓಲ್ಡ್ ಮ್ಯಾನ್, ಹೀ ಈಸ್ ಸೆಲ್ಲಿಂಗ್ ಹಿಸ್ ಪ್ರಾಪರ್ಟಿ. ಅವನ ಒಂದು ಆರ್ಚರ್ಡ್ ಮತ್ತು ಅವನ ಮನಿ ಎಲ್ಲ ಅವ ಏನು ಮಾಡತ್ತಾನಪ್ಪ ಇಲ್ಲೇ ಮಾರಕತ್ತಾನು. ಅವಾಗೇನು ಮಾರಬೇಕಂತಿಲ್ಲ, ಒಂದು ಒಳ್ಳೆ ಡೀಲ್ ಬಂದಿತ್ತು ಅಂಥೇಳಿ ಕೊಡ್ತಾ ಇದ್ದ. ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಯಾವತ್ತು ಅದೇನು ಸೆಟಲ್ಮೆಂಟ್ ಡೇ ಬಂತು ಅವತ್ತು ಆಫೀಸಿಗೆ ಬಂದ. ಹಿಸ್ ಕೋಟ್ ವಾಸ್ ಓಲ್ಡ್. ಅಜ್ಜಂದು ಕೋಟ್ ಏನಾಗಿತ್ತು, ಅವ್ನು ಕೋಟ್ ಏನು ಹಾಕೊಂಬಂದಿದ್ದಲ್ಲ ಅದು ಹಳೆಯದಾಗಿತ್ತು. ಗ್ರೀನ್ ಆ್ಯಂಡ್ ಫೇಡೆಡ್, ಅದು ಹಸಿರು ಕಲರ್ದು. ಫೇಡೆಡ್ ಬಣ್ಣ ಹೋಗಿತ್ತು, ಆ್ಯಕ್ಚುಲಿ ಮಬ್ಬಾಗಿತ್ತು ಅಂತ, ಫೇಡೆಡ್. ಐ ಥಾಟ್ ಆಫ್ ಸೆನೆಟರ್ ಕಾಟನ್. ನಾನು ಸೆನೆಟರ್ ಕಾಟನ್ ಬಗ್ಗೆ ವಿಚಾರ ಮಾಡಿದ್ದೆ. ಸೆನೆಟರ್ ಕಾಟನ್ ಅಂದರೆ ಏನು ನೋಡ್ರಿ, ಕ್ಯಾಟನ್ ಅಂದರೆ ಇಲ್ಲಿ ಸೆನೆಟರ್ ಅಂದರೆ ಒಬ್ಬ ಈಗ MP ಅಂಥೇಳಿ ನೋಡ್ರಿ. ನಮ್ಮ ಕಡೆ ಏನು ಲೋಕಸಭೆ ರಾಜ್ಯಸಭೆ ಅಂತ ಐತಿಲ್ಲ, ಅಪ್ಪರ್ ಹೌಸ್ ಲೋವರ್ ಹೌಸ್, ಅಪ್ಪರ್ ಹೌಸ್ನಾಗ ಅಲ್ಲಿರುವಂಥ ಒಬ್ಬ ಮಂತ್ರಿ, ಅನ್ನೋ ಒಬ್ಬ ಎಲೆಕ್ಟೆಡ್ ಮ್ಯಾನ್ ಅಂತ ಹೇಳ್ಬೋದು. ಓಕೆ, ಅವಾಗಿದ್ದ ಅಂತ. ಹೂ ಹ್ಯಾಸ್ ಬೀನ್ ಸಚ್ ಅ ಪವರ್ ವಿತ್ ದಿಸ್ ಪೀಪಲ್ ಅಪ್ ದೇರ್ ಇನ್ ದ ಮೌಂಟೇನ್ಸ್. ಓಕೆ ನೋಡ್ರಿ, ಈ ಮನುಷ್ಯ ಸೆನೆಟರ್ ಆಗಿದ್ದರಿಂದ ಬಹಳಷ್ಟು ಪವರ್ಫುಲ್ ಇದ್ದ, ಅವನ ಹತ್ರ ಅಧಿಕಾರ ಇತ್ತು. ಪರ್ಹ್ಯಾಪ್ಸ್ ಅಧಿಕಾರ ಇದ್ದರೂ ಕೂಡ, ಆದಾಗ್ಯೂ, ಪರ್ಹ್ಯಾಪ್ಸ್ ಅಂದರೆ ನೋಡ್ರಿ, ಆದಾಗ್ಯೂ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಅಲ್ಬರ್ಟ್ಸ್ ಅಂದರೆ ಏನ್ರಿಪ್ಪ ಅಂದ್ರೆ ಇದು ಅ ಕೈಂಡ್ ಆಫ್ ಕೋಟ್. ಅವ ಏನು ಕೋಟ್ ಹಾಕ್ಕೊಂಡಿದ್ದಲ್ಲ, ಆ ಕೋಟ್ ಹೆಂಗಿತ್ತಪ್ಪ ಅಂದರೆ ಡಬಲ್ ಸೈಡ್ ಕೋಟಪ್ಪ ಅಂತ ಅಂದಂಗೆ ಅದು. ಓಕೆ, ಹಿ ಓರ್ ಅ ಗ್ಲೋವ್ಸ್, ಆ ಕೋಟ್ ಹಾಕ್ಕೊಂಡಿದ್ದ ಮತ್ತು ಕೈಗೆ ಹ್ಯಾಂಡ್ ಗ್ಲೋವ್ಸನ್ನು ಹಾಕ್ಕೊಂಡಿದ್ದ. ದೇ ವರ್ ಓಲ್ಡ್ ಆ್ಯಂಡ್ ಟಾರ್ನ್ ಆ್ಯಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ನೋಡ್ರಿ ಹೆಂಗಿದ್ದವಪ್ಪ ಅಂತಾರೆ, ದೇ ವರ್ ಓಲ್ಡ್ ಆ್ಯಂಡ್ ಟಾರ್ನ್, ಹಿಸ್ ಫಿಂಗರ್ ಶೋಡ್ ಥ್ರೂ ದೆಮ್. ಅಜ್ಜ ಹ್ಯಾಂಡ್ ಗ್ಲೌಸ್ ಏನು ಹಾಕ್ಕೊಂಡಿದ್ದಿಲ್ಲ, ಹಳೆವಾಗಿದ್ದು, ಆ ಕಡೆ ಈ ಕಡೆ ಹರಿದಿದ್ದು, ಅದ್ರ ಥ್ರೂ ಏನಾಗತ್ತಿತ್ತಪ್ಪ ಅಂತಂದ್ರೆ ಅವನ ಬೆರಳುಗಳು ಹೊರಗೆ ಕಾಣಿಸಾಕತ್ತಿದ್ದು. ಹಿ ಕ್ಯಾರಿಡ್ ಅ ಕೇನ್ ಅಂದರೆ ನೋಡ್ರಲ್ಲಿ ಸ್ಟಿಕ್ಕನ್ನು ಕೈಯಾಗಿ ಹಿಡ್ಕೊಂಬಂದಿದ್ದ. ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲೆಟನ್ ಆಫ್ ಓರ್ನ್ ಔಟ್ ಅಂಬ್ರೆಲಾ. ನೋಡ್ರಿ, ಅದೇನು ಭಾರಿ ಏನೋ ಸಾಗಣೆ ಕಟ್ಗಿದ್ದು ಅಂಥದ್ದು ಏನಲ್ಲ. ಇದೇನಪ್ಪ ಅಂತಂದ್ರೆ ಅಂಬ್ರೆಲಾ ಇರ್ತಿದ್ದಲ್ಲ, ಛತ್ರಿ, ಅದೆಲ್ಲ ಹಳೇದಾಗಿರೋ ಛತ್ರಿ ಇರ್ತಲ್ಲ, ಅದೆಲ್ಲ ಹೋದ್ಮೇಲೆ ಅದರೊಳಗಿರುವಂಥ ಒಂದು ಅದು ಸ್ಟೀಲ್ ಇರ್ತೈತಲ್ಲ, ಅದನ್ನು ಹಿಡ್ಕೊಂಬಂದಿದ್ದ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ನ್ಯೂಮರಬಲ್ ಕಿನ್, ಅ ಡಾರ್ಕ್ ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಅ ಗ್ಯಾಸಲ್. ನೋಡ್ರಿ ಗ್ಯಾಸಲ್, ಅವನೊಬ್ಬ ಬಂದಿದ್ದಿಲ್ಲ, ಅವನ ಜೊತೆಗೆ ಇನ್ನೊಬ್ಬ ಕಪ್ಪಾದಂಥ ಒಬ್ಬ ಹುಡುಗ ಬಂದಿದ್ದ. ಅವನ ಕಣ್ಣುಗಳು ಹೊಳಿತಾ ಇದ್ವು, ಜಿಂಕೆಯ ಕಣ್ಣುಗಳು ಹೆಂಗೆ ಹೊಳಿತಿರ್ತಾವಲ್ಲ ಹಂಗೆ ಆ ಹುಡುಗನ ಕಣ್ಣು ಕೂಡ ಹೊಳಿತಾ ಇದ್ವು, ಬ್ರೈಟ್ ಆ್ಯಂಡ್ ಶೈನಿ. ದ ಓಲ್ಡ್ ಮ್ಯಾನ್ ಬೋಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್. ಅಲ್ಲಿ ಬಂದ ತಕ್ಷಣ ಎಲ್ಲರಿಗೂ ತಲೆ ಬಗ್ಸಿ ನಮಸ್ಕಾರ ಮಾಡ್ದ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ಆಮೇಲೆ ಅವೇನು ಮಾಡಿದಪ್ಪ, ಅವ ಹಾಕ್ಕೊಂಡಿದ್ದು ಏನು ಹ್ಯಾಟ್ ಇತ್ತಲ್ಲ, ಕ್ಯಾಪು, ಅದನ್ನು ತೆಗೆದ, ಮತ್ತು ಗ್ಲೌಸ್ಗಳನ್ನ ತೆಗೆದ. ಹೆಂಗೆ ಅದು ಸ್ಲೋಲಿ ಆ್ಯಂಡ್ ಸ್ಲೋಲಿ ಅಂದರೆ ನಿಧಾನವಾಗಿ ಮತ್ತು ಬಹಳಷ್ಟು ಎಚ್ಚರಿಕೆಯಿಂದ ಕೇರ್ಫುಲಿ ಅವುಗಳನ್ನ ತೆಗೆದ. ಓಕೆ, ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಅ ಪಿಕ್ಚರ್ ಇನ್ ಅ ಬ್ಯಾಂಕ್. ಹಿ ವಾಸ್ ಇನ್ ದ ಜಾನಿಟರ್. ನೋಡ್ರಿ, ನಿಮಗೆ ಚಾರ್ಲಿ ಚಾಪ್ಲಿನ್ ಗೊತ್ತಿರ್ಬೋದು. ಚಾರ್ಲಿ ಚಾಪ್ಲಿನ್ ಸೇಮ್ ಈ ಅಜ್ಜ ಹೆಂಗೆ ಮಾಡಿದ್ಲ ಹಂಗೆ ಒಂದು ಪಿಕ್ಚರ್ನಾಗ ಮಾಡಿದ್ದಂತೆ. ಆ ಪಿಕ್ಚರ್ನಾಗ ಚಾರ್ಲಿ ಚಾಪ್ಲಿನ್ ಏನಾಗಿದ್ದಪ್ಪ ಅಂತಂದ್ರೆ ಜೆನಿಟರ್ ಅಂದರೆ ಸೆಕ್ಯೂರಿಟಿ ಗಾರ್ಡ್, ಬ್ಯಾಂಕಿಂದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ. ಯಾವಾಗ ಬ್ಯಾಂಕ್ ಆಫೀಸರ್ಸ್ ಮತ್ತು
ಕಸ್ಟಮರ್ಸ್ ಬರ್ತಾರಲ್ಲ ಅವಾಗ ತಲೆ ಮ್ಯಾಗಿಂದ ಹ್ಯಾಟ್ ತೆಗೆದು ಗ್ಲೌಸ್ ತೆಗೆದು ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡ್ತಿದ್ದಂತ. ಅದನ್ನು ಸೇಮ್ ಡಿಕ್ಟು ಹಿ ರಿಸೆಂಬಲ್ಡ್ ಹಂಗೆ ಮಾಡಿ ತೋರಿಸಿದಂತ. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬಿಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ನೋಡ್ರಿ, ಅವಾಗ ಇದನ್ನೆಲ್ಲ ಏನು ಗ್ಲೌಸ್ ತೆಗೆದ, ಹ್ಯಾಟ್ ತೆಗೆದ, ಸ್ಟಿಕ್ಗಳನ್ನ ಎಲ್ಲ ಏನು ಮಾಡ್ದಪ್ಪ ಅಂತ ಹಿಸ್ ಥಿಂಗ್ಸನ್ನು ಅವನ ಜೊತೆಗೆ ಅವ್ನ ಚೇರ್ ಹಿಂದೆ ಯಾವ ಹುಡುಗ ನಿಂತಿದ್ದಲ್ಲ ಆ ಹುಡುಗನ ಕೈಯಾಗ ಹ್ಯಾಂಡೆಡ್ ಇಟ್ ಅಂದರೆ ಕೊಟ್ಟ. ದೆನ್ ಏನಾಯ್ತಪ್ಪ ಅಂತಂತಂದ್ರೆ ನೋಡೋಣ. ಓಕೆ, ದೆ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕಾನ್ವರ್ಸೇಷನ್ ಅಬೌಟ್ ರೇನ್ ಆ್ಯಂಡ್ ಹಿಸ್ ಫ್ಯಾಮಿಲಿ. ನೋಡ್ರಿ, ಅಲ್ಲಿ ಒಟ್ಟರು ಏನಪ್ಪ ಅಂತಂದ್ರೆ ಮನೆ ಬಗ್ಗೆ ಮತ್ತು ಫ್ಯಾಮಿಲಿ ಬಗ್ಗೆ, ಮಳೆ ಬಗ್ಗೆ ಎಲ್ಲ ಏನಾಯ್ತಪ್ಪ ಅಂತಂದ್ರೆ ಡಿಸ್ಕಷನ್ ಆಯಿತು. ಹಿ ವಾಸ್ ವೆರಿ ಪ್ರೌಡ್ ಆಫ್ ಹಿಸ್ ಲಾರ್ಜ್ ಫ್ಯಾಮಿಲಿ. ಫ್ಯಾಮಿಲಿ ನೋಡ್ರಿ, ಏನೋ ಅಜ್ಜ ಏನಾಗಿದ್ದಪ್ಪ ಅಂತಂದ್ರೆ ಓಲ್ಡ್ ಮ್ಯಾನ್ ಅವನ ದೊಡ್ಡ ಫ್ಯಾಮಿಲಿ ಬಗ್ಗೆ ಭಾಳಷ್ಟು ಗೌರವನ ಇಟ್ಕೊಂಡಿದ್ದ. ಫೈನಲಿ ವಿ ಗಾಟ್ ಡೌನ್ ಟು ದ ಬಿಸ್ನೆಸ್. ನೋಡ್ರಿ, ಲಾಸ್ಟ್ನೇಕ ಎಲ್ಲ ಮಾತಾಡಿದಾದ್ಮೇಲೆ ಫಾರ್ಮಲ್ ಕಾನ್ವರ್ಸೇಷನ್ ಮುಗಿದಾದ್ಮೇಲೆ ಏನತ್ತಪ್ಪ ಅಂತಂದ್ರೆ ಬಿಸ್ನೆಸ್ ಬಗ್ಗೆ ಬಂದರು. ಎಸ್, ಹಿ ವುಡ್ ಸೆಲ್. ಆಯ್ತು, ನಾನು ಮಾರ್ತೀನಿ ಅಂಥೇಳಿ ಅಜ್ಜ ಒಪ್ಕೊಂಡ. ಆ್ಯಸ್ ಹಿ ಹ್ಯಾಡ್ ಅಗ್ರೀಡ್ ಫಾರ್ $1,200. ಎಷ್ಟು ರೀ? $1,200 ನಾನು ಇದು ಮಾರ್ತೀನಿ. ಅದು ಮತ್ತು ಹೆಂಗೆ ಇನ್ ಕ್ಯಾಶ್ ಕೊಡಬೇಕಂತೇಳಿ ಆಯಿತು. ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಡಾನ್ ಅನ್ಸೆಲ್ಮೋ. ನೋಡ್ರಿ, ಅಜ್ಜನ ಹೆಸರು ಏನಪ್ಪ ಅಂತಂದ್ರೆ ಡಾನ್ ಅನ್ಸೆಲ್ಮೋ ಅನ್ನೋದು ಅಜ್ಜನ ಹೆಸರು. ಆಯಿತು, ನಾವು ತಗೋತೀವಿ ಡಾನ್ ಅನ್ಸೆಲ್ಮೋ ಅವರೇ ಅಂತ ಹೇಳ್ತಾನೆ. ಐ ಸೆಡ್ ಟು ಹಿಮ್ ಇನ್ ಸ್ಪ್ಯಾನಿಷ್ ಭಾಷೆ ಒಳಗೆ ಹೇಳ್ತಾರೆ, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಮತ್ತು ಅವ್ನಿಗೆ ಏನೋ ಒಂದು ಹೊಸದಾಗಿ ಹೇಳ್ತಾರೆ ಇವ್ರು ಏನಪ್ಪ ಅಂತಂದ್ರೆ, ನಾವೊಂದು ಡಿಸ್ಕವರಿ ಮಾಡಿದ್ವಿ ಅಂದರೆ ಏನೋ ಹುಡುಕಾಡಿದೆ ನಾವು. ಏನಂತಂದ್ರೆ, ಯು ರಿಮೆಂಬರ್ ದ್ಯಾಟ್ ವಿ ಸೆಂಟ್ ದ್ಯಾಟ್ ಸರ್ವೇಯರ್, ದಟ್ ಇಂಜಿನಿಯರ್ up there to survey your land. So as he made the deed, well, he finds that you own more than 8 acres. He tells us that your land extends across the river and that you own almost twice as much as you thought. ನೋಡ್ರಿ, ಅವನು ಹೇಳ್ತಾನಪ್ಪ ಅಂತಂದ್ರೆ, ನಮ್ಗೆ ಏನೋ ಒಂದು ಕಂಡು ಬಂದಿದೆ. ಏನಪ್ಪ ಅಂತಂದ್ರೆ, ನಿಮ್ಗೆ ನೆನಪಿರ್ಬೋದು, ನಾವೊಬ್ಬ ಸರ್ವೇಯರ್ ಇಂಜಿನಿಯರನ್ನು ಕಳಿಸಿದ್ವಿ. ಆ ಇಂಜಿನಿಯರ್ ನಾವು ಹೇಳಿದ ಹಾಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಸರ್ವೆ ಮಾಡಿದರು. ಆ ಸರ್ವೇಯಲ್ಲಿ ನಮಗೆ ಏನು ಗೊತ್ತಾಗೈತಪ್ಪ ಅಂತಂದ್ರೆ, ನಿಮ್ಮದು ಬರೀ 8 acres ಅಷ್ಟೇ ಇಲ್ಲ, ಈ ನದಿ ಎಷ್ಟು ಹರಿತೈತಲ್ಲ ಅಷ್ಟು ಉದ್ದಕ್ಕೂ ನಿಮ್ಮ ಹೊಲ ಐತಿ. ಮತ್ತು ಅದು ಎಷ್ಟಪ್ಪ ಅಂತಂದ್ರೆ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಯು ಥಾಟ್. ಅಂದ್ರೆ ನೀವು 8 ಅಂತ ಏನು ತಿಳ್ಕೊಂಡ್ರಲ್ಲ, ಇದ್ರ 2ರಷ್ಟು ಅಂದ್ರೆ ಅರೌಂಡ್ 16 ಎಕರೆ ನಿಮ್ದು ಏನೈತಪ್ಪ ಅಂತಂತಂದ್ರೆ ಲ್ಯಾಂಡ್ ಐತಿ ಅಂಥೇಳಿ ನಮಗೇನು ಸ್ಟೋರಿ ಟೆಲ್ಲರ್ ಮಿಡಲ್ ಮ್ಯಾನ್ ಏನದಾನು ಅವ ಹೇಳಕತ್ತಾನ. ಆ್ಯಕ್ಚುಲಿ ಏನಾಗಿರುತ್ತಪ್ಪ ಅಂತಂದ್ರೆ ಹಿಯರ್ ಆ ಮಿಡಲ್ ಮ್ಯಾನ್ ಅಂದ್ರೆ ಬಿಗಿನಿಂಗ್ ನಿಮಗೆ ಹೇಳಿದ್ದೆ ನಾನು, ದರ್ ಈಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಓಲ್ಡ್ ಮ್ಯಾನ್ ಆ್ಯಂಡ್ ಅನದರ್ ಮ್ಯಾನ್ ಈಸ್ ಮಿಡಲ್ ಮ್ಯಾನ್. ಅಂದರೆ ನೀವೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿರಲ್ಲ, ನಮ್ಮ ಸ್ಟೋರಿ ಟೆಲ್ಲರ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ ಇದನ್ನು ಅವರು ಅಮೇರಿಕನ್ ಫ್ರೆಂಡ್ಸಿಗೆ ಇದನ್ನು ಕೊಡಿಸ್ತಿರ್ತಾರೆ, ಈ ಒಂದು ಲ್ಯಾಂಡನ್ನು. ಓಕೆ, ಹಿ ಡಿಂಟ್ ನೋ ದ್ಯಾಟ್ ಆ್ಯಂಡ್ ನಾವು ಡಾನ್ ಅಸೆಲ್ಮೋ ಹೇಳ್ತಾರಪ್ಪ ಅಂದ್ರೆ ಐ ಆ್ಯಡೆಡ್, ಅದು ಅವ್ರಿಗೆ ಹೇಳ್ತಾರೆ, ದೀಸ್ ಅಮೇರಿಕನ್ಸ್ ಆರ್ ಬ್ಯೂನೋಝೆಂಟ್. ನೋಡ್ರಿ, ಅಮೇರಿಕನ್ಸ್ ಆರ್ ವೆರಿ ಗುಡ್ ಅಂದಂಗೆ. ಓಕೆ, ಬ್ಯೂನೋಝೆಂಟ್ ಅಂದ್ರೆ the good people, and they are willing to pay you for the additional land as well at the same rate per acre, so that instead of $1,200 you will get almost twice as much and the money is here for you. ನೋಡ್ರಿ, ಅವ್ರು ಏನೋ ರಿಯಲ್ ಎಸ್ಟೇಟ್ ಏಜೆಂಟ್ ಏನು ಹೇಳ್ತಾನಪ್ಪ ಅಂತಂದ್ರೆ, ನೋಡ್ರಿ ಅಮೇರಿಕನವರು ಭಾಳ ಒಳ್ಳೆಯವರು. ಈ ಅಮೇರಿಕ ಜನರು ಅವರು ನಿಮ್ಮ ಲ್ಯಾಂಡ್ 8 ಎಕರೆ ತೊಗೋತ ಅಂದಿಲ್ಲ ಅವರು, ಅದೇನು 16 ಎಕರೆ ಇಲ್ಲ 16 ಎಕರೆನೂ ತೊಗೊತಾರೋ. ಮತ್ತು ಈಗ ಏನು $1,200 ಡೀಲ್ ಆಗೈತಲ್ಲ, ಅದರ 2 ಪಟ್ಟು ಅಂದ್ರೆ ಆಲ್ಮೋಸ್ಟ್ ಎಷ್ಟಪ್ಪ ಅಂದ್ರೆ $2,400 ನಿಮಗೆ ಕೊಡ್ತಾರೆ ಅವರು ಅಂಥೇಳಿ ಹೇಳ್ತಾರೆ. ಅದಕ್ಕೆ ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಅ ಮೂಮೆಂಟ್ ಇನ್ ಥಾಟ್. ನೋಡ್ರಿ, ವಿಚಾರ ಮಾಡ್ಕೋತ ಮ್ಯಾಲೆ ನೋಡ್ಕೋತ ಕುಂತ ಅಜ್ಜ. ಆಮೇಲೆ ದೆನ್ ಹಿ ಸ್ಟೂಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಅಟ್ ಮೀ. ಎದ್ದಿಂತ ಅವನ ಕಡೆ ನೋಡಿ ಏನು ಹೇಳ್ದ, ಫ್ರೆಂಡ್ ಹಿ ಸೆಡ್. ನೋಡ್ರಿ, ಫ್ರೆಂಡ್ ಹಿ ಸೆಡ್ ಅಂದರೆ ಗೆಳೆಯ ಕೇಳು, ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಿಸ್ ಮ್ಯಾನರ್. ನೋಡ್ರಿ, ನೀವು ನನಗೆ ಈ ಥರ ಮಾತಾಡೋದು ನನಗೆ ಇಷ್ಟ ಆಗಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ನೋಡ್ರಿ, ಅಂದರೆ ಇವ್ರು ಏನೂ ಅನ್ನಲಿಲ್ಲ ಸ್ಟೋರಿ ಟೆಲ್ಲರ್. ಆಯಿತು, ಅಜ್ಜ ಏನು ಹೇಳ್ತಾನೆ ಹೇಳಿ ಅಂತೇಳಿ ವೇಟ್ ಮಾಡ್ತಾಯಿದ್ರು. ದೆನ್ ಐ ನೋ ದೀಸ್
ನೋಡಿರಿ ಇಲ್ಲಿ ಡಾನ್ ಅಂತಂದ್ರೆ ಏನು ರೀ, ಸರ್ ಅಂತ ಹೇಳಿ ಮೀನಿಂಗ್. ಓಕೆ ನೋಡಿರಿ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ದಿಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್. ಹೌದು, ನೀವು ಹೇಳಿದಂಗೆ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರಿ ಟು ಸೆಲ್ ಟು ದೆಮ್. ಆದ ಕಾರಣಕ್ಕೋಸ್ಕರ ನಾನು ಏನು ಮಾಡತ್ತೀನಿ, ಅಮೇರಿಕನ್ ಚಲೋ ಅದಾರ ಅಂತೇಳಿ ಅವ್ರಿಗೆ ನನ್ನ ಲ್ಯಾಂಡನ್ನು ನಾನು ಮಾರಕ್ಕೆ ರೆಡಿ ಇದ್ದೀನಿ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ನೋಡಿರಿ, ನನಗೆ ಅಸಹ್ಯಕ್ಕೆ ನನಗೆ ಇಷ್ಟ ಇಲ್ಲ. ಐ ಹ್ಯಾವ್ ಅಗ್ರಿ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದ್ಯಾಟ್ ಈಸ್ ದ ಪ್ರೈಸ್. ನೋಡಿರಿ, ನೀವೇನು ಬೇಕಾದ ಹೇಳ್ರಿ, ಅದು 24 ಎಕರೆ ಅಲ್ಲ, 50 ಎಕರೆ, 100 ಎಕರೆ ಇದೆ ಅಂತೇಳಿ ನನಗಂತೂ ಗೊತ್ತಿಲ್ಲ. ನಾ ಏನು ಅಗ್ರಿ ಆಗಿಲ್ಲ $1,200 ಅಷ್ಟಕ್ಕೆ ಮಾರವ ನಾನು ಅಂಥೇಳಿ ಹೇಳ್ಬಿಡ್ತಾನೆ. ದೆನ್ ಐ ಆರ್ಗ್ಯೂ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನೋಡಿರಿ, ನಮ್ಮ ಮಿಡಲ್ ಮ್ಯಾನ್ ಸ್ಟೋರಿ ಟೆಲ್ಲರ್ ಏನು ಅವ್ರ ಜೊತೆ ಆರ್ಗ್ಯೂ ಮಾಡಿದ್ರಿ, ಇಲ್ಲರಿ ನಿಮ್ದು ಅಷ್ಟಿಲ್ಲ ಹೊಲ, ಜಾಸ್ತಿ ಐತಿ, ರೊಕ್ಕ ಜಾಸ್ತಿ ತಗೋರಿ ಅಂತ ಹೇಳಿದ್ರು. ಏನೂ ಯೂಸ್ ಆಗಲಿಲ್ಲ, ಯೂಸ್ಲೆಸ್, ಉಪಯೋಗ ಆಗಲಿಲ್ಲ. ಫೈನಲಿ ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದೆನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ನೋಡಿರಿ, ಫೈನಲಿ ಎಲ್ಲ ಓಕೆ ಆಯಿತು, ಸೈನು ಮಾಡಿದರು. ಅವ್ರು ಜಾಸ್ತಿ ರೊಕ್ಕ ಕೊಡಕ್ಕೆ ಬಂದ್ರೂ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಇಸ್ ನಾಟ್ ರೆಡಿ ಟು ಟೇಕ್, ತಗೋಲಿಲ್ಲ. ದೆನ್ ಈ ಶುಕ್ ಹ್ಯಾಂಡ್ಸ್ all around, put on his rag gloves, took his stick and walked out with the boy behind. ನೋಡ್ರಿ, ರ್ಯಾಗ್ ಅಂದ್ರೆ ಅವ ಹಳೆಯ ಅರಬಿಯ ಗ್ಲೋವ್ಸ್ ಇದ್ದು, ರ್ಯಾಗ್ ಅಂದ್ರೆ ಕ್ಲಾತ್ ಗ್ಲೋವ್ಸ್ ಇದ್ದಿಲ್ಲ, ಅವ್ನು ತೊಗೊಂಡು ಸ್ಟಿಕ್ ಹಿಡ್ಕೊಂಡು ಮತ್ತು ಇವರು ಹೊರಗೆ ಹೋದರು. ನೆಕ್ಸ್ಟ್ ಏನಾಯ್ತಪ್ಪ ಅಂತಂತಂದ್ರೆ, ವಿಲ್ ಸಿ ಅ ಮಂತ್ ಲೇಟರ್ ಮೈ ಫ್ರೆಂಡ್ಸ್ ಹ್ಯಾಡ್ ಮೂವ್ಡ್ ಇನ್ ಟು ರಿಯೋ ಆ್ಯಂಡ್ ಮೀಡಿಯೋ. ಆ ಪ್ಲೇಸಿಗೆ ಅಮೇರಿಕನ್ ಫ್ರೆಂಡ್ಸ್ ಏನಿದ್ರಲ್ಲ ಅವ್ರು ಹೋದರು. ಏನಾಯ್ತಪ್ಪ ಅಂತಂದ್ರೆ, ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಆ ಹಳೇ ಹೌಸನ್ನು ರೀಪ್ಲಾಸ್ಟರ್ ಮಾಡಿದರು. ಮತ್ತು ಪ್ರೂನ್ ದ ಟ್ರೀಸ್. ನೋಡಿರಿ, ಆ ಕಡೆ ಈ ಕಡೆ ಬೆಳೆದಂಥ ಬ್ರಾಂಚಸ್ಗಳನ್ನ ಕಟ್ ಮಾಡಿ ನೀಟ್ ಮಾಡಿದ್ರು. ಪ್ಯಾಚ್ ದ ಫೆನ್ಸ್, ಅದೇನು ಕಟಂಜರಿ ಇತ್ತಲ್ಲ ಫೆನ್ಸ್, ಅದನ್ನು ಸೀದಾ ಮಾಡಿದರು. ಆ್ಯಂಡ್ ಮೂವ್ಡ್ ಇನ್ ಸಮ್ಮರ್ದಾಗ ಹೋದರು. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇಂಟ್. ಒಂದು ದಿವಸ ಅವರು ಆಫೀಸಿಗೆ ಬಂದರು ಕಂಪ್ಲೇಂಟ್ ಮಾಡೋಕೆ. ಏನಂತ, ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವರ್ ಓವರ್ ರನ್ನಿಂಗ್ ದಿ ಪ್ರಾಪರ್ಟಿ. ನೋಡಿರಿ, ಅಲ್ಲಿರುವಂಥ ಅವ್ರ ಪ್ರಾಪರ್ಟಿಯನ್ನು ಯಾರು ಓವರ್ ರನ್ನಿಂಗ್ ಅಂದರೆ ಇಲ್ಲಿ ಬಳಸಕತ್ತಾರು, ಭಾಳಷ್ಟು ಬಳಸಕತ್ತಾರೆ. ಯಾರಪ್ಪ ಅಂತಂದ್ರೆ ಅಲ್ಲಿರುವಂಥ ಮಕ್ಕಳು. ಇದು ಇಂಪಾರ್ಟೆಂಟ್. ನಾವು ಇಲ್ಲಿಗೆ ಆ್ಯಕ್ಚುಲಿ ನಾವು ಒಂದು ಒಳ್ಳೆಯ ಸೆಗ್ಮೆಂಟ್ ಆಫ್ ದ ಸ್ಟೋರಿ ಬಂದಿರೋದು. ಕೇಳಿ ಏನಾಗ್ತೈತೆ ಅಂತೇಳಿ. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದ ಟ್ರೀಸ್, built little fences around them and took blossoms. When they were spoken to, they only laughed and talked back, good, naturedly in Spanish. ನೋಡ್ರಿ, ಯಾವಾಗ ಇವ್ರು ಏನು ನೋಟಿಸ್ ಮಾಡಿದ್ರಪ್ಪ ಅಂದ್ರೆ, ಪ್ರತಿದಿನ ಅಲ್ಲಿ ಮಕ್ಕಳು ಬರ್ತಾಯಿದ್ರು. ಅವ್ರು ಬಂದು ಏನು ಮಾಡ್ತಿದ್ರು, ಪ್ಲೇಡ್ ಅಂಡರ್ ದ ಟ್ರೀಸ್, ಆ ಗಿಡಗಳ ಬಡ್ಡ್ಯಾಗ ಆಟ ಆಡ್ತಿದ್ರು ಕೆಳಗೆ. ಮತ್ತು ಪ್ಲೇ ಫೆನ್ಸಸ್, ಸಣ್ಣ ಸಣ್ಣ ಫೆನ್ಸ್ಗಳನ್ನ ಮಾಡಿಕೊಂಡು ಆಟ ಆಡ್ತಿದ್ರು. ಮತ್ತು ಅಲ್ಲಿರುವಂಥ ಹೂಗಳನ್ನು ಕಿತ್ತು ಅವುಗಳಿಂದ ಆಟ ಆಡ್ತಿದ್ರು. ಒಟ್ಟು ಮಕ್ಕಳಂದ್ರೆ ಆಟ ಆಡೋದು ಅವ್ರ ಕೆಲಸ. ಇದು ಮಾಡ್ತಿದ್ರು. ಯಾವಾಗ ಇಲ್ಲಿಂದ ನೀವು ಹೋಗ್ರು ಅಂತ ಅವ್ರು ಹೇಳ್ತಾರಲ್ಲ, ಅವ್ರು ಇವ್ರ ಮಾತು ಕೇಳಿ ನಕ್ಕು ಸ್ಪ್ಯಾನಿಷ್ನಾಗ ಏನೋ ಒಂಥರ ಒಳ್ಳೆ ಗುಡ್ ಮ್ಯಾನರಲ್ಲಿ ಮಾತಾಡಿ ಅವ್ರು ಹೋಗಿಬಿಡ್ತಿದ್ರು. ಐ ಸೆಂಡ್ ಅ ಮೆಸೇಂಜರ್ ಅಪ್ ಟು ದ ಮೌಂಟೇನ್ಸ್ ಫಾರ್ ಡಾನ್ ಅನ್ಸೆಲ್ಮೋ. ನೋಡ್ರಿ, ಅದಕ್ಕೆ ನಮ್ಮ ಮನುಷ್ಯ ಮಿಡಲ್ ಮ್ಯಾನ್, ನಮ್ಮ ಸ್ಪೀಕರ್, ನಮ್ಮ ರಿಯಲ್ ಎಸ್ಟೇಟ್ ಏಜೆಂಟ್ ಏನು ಮಾಡಿದಪ್ಪ ಅಂತಂದ್ರೆ, ಆಯಿತು ಹೋಗ್ತಮ್ಮ, ನೀನು ಒಬ್ಬ ಮೆಸೆಂಜರ್ನ ಕಳಿಸ್ತಾನು, ಕರ್ಕೊಂಬ ಅವ್ರಿಗಂತರು. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಎನದರ್ ಮೀಟಿಂಗ್. ಅದು ಕಳಿಸಿದಾದ್ಮೇಲೆ ಒಂದು ವಾರಕ್ಕೆ ಮೀಟಿಂಗ್ ಆಯಿತು. ವೆನ್ ಈ ಅರೈವ್ಡ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸಸ್. ಅಜ್ಜ ಯಾವಾಗ ವಾಪಸ್ ಬಂದರು, ನಾವು ಡಾನ್ ಅನ್ಸೆಲ್ಮೋ ಏನು ಮಾಡಿದ್ರಪ್ಪ ಅಂತಾರೆ, ಸೇಮ್ ಕ್ಯಾಪ್ ತೆಗೆದ್ರು, ಗ್ಲೌಸ್ ತೆಗೆದ್ರು, ಬೋ ಮಾಡಿದರು, ಅಂದ್ರೆ ನಮಸ್ಕರಿಸಿದರು, ಮಳೆ ಬಗ್ಗೆ ಮಾತಾಡಿದರು, ಫ್ಯಾಮಿಲಿ ಬಗ್ಗೆ ಮಾತಾಡಿದರು. ದೆನ್ ಹಿ ವೋರ್ ಸೇಮ್ ಫೇಡೆಡ್ ಕಟ್ ಅವೇ, ಅಂದ್ರೆ ಸೇಮ್ ಅದೇ ಡ್ರೆಸ್ ಮೇಲೆ ಬಂದಿದ್ದರು. ಡ್ರೆಸ್ ಅಂದರೆ ಸೇಮ್ ಕೋಟ್ ಇತ್ತು, ಅದೇ ಫೇಡೆಡ್ ಗ್ರೀನ್ ಕಲರ್ ಆಲ್ಬರ್ಟ್ ಪ್ರಿನ್ಸಸ್ ಏನಿತ್ತಲ್ಲ ಅದನ್ನು ಬಂದಿದ್ದರು. ಆಮೇಲೆ ಸೇಮ್ ಅಕಂಪೈನ್ಡ್ ಬೈ ದ ಸೇಮ್ ಬಾಯ್ ಅಗೇನ್, ಅದೇ ಹುಡುಗ ಬಂದಿದ್ದ ಅವ್ರ ಜೊತೆಗೆ. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರಿಗೆ ಶೇಕ್ ಹ್ಯಾಂಡ್ ಮಾಡಿದ. ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಹಿಸ್ ಚೇರ್, ಕುಂತರು. ಸೇಮ್ ಆ್ಯಸ್ ಯೂಶುವಲ್ ದ ಬಾಯ್ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಚೇರ್ ಆಫ್ ದ ಓಲ್ಡ್ ಮ್ಯಾನ್. ನೋಡ್ರಿ, ಹಂಗೆ ಸೇಮ್ ಅವನ ಚೇರ್ ಹಿಂದನ ಹುಡುಗ ನಿಂತಿದ್ದ. ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್ ಸ್ಯಾಟ್ ಡೌನ್ ವಿತ್ ದ ಬಾಯ್ ಬಿಹೈಂಡ್ ಹಿಸ್ ಚೇರ್ ಆ್ಯಂಡ್ ಟಾಕ್ಡ್ ಅಬೌಟ್ ದ ವೆದರ್. ಹೆಂಗೈತಿ ಎಲ್ಲ ವೆದರ್ ಕಂಡೀಷನ್ ಬಗ್ಗೆ ಮಾತಾಡಿದ್ರು. ಫೈನಲಿ ಬ್ರೋಚ್ಡ್ ಅಂದರೆ ಏನು ರೀ, ರೇಸ್ ದ ಟಾಪಿಕ್ ಅಂತ, ಅಂದ್ರೆ ಮೇನ್ ಮ್ಯಾಟರ್ ಏನಿತ್ತು ಅದಕ್ಕೆ ಬಂದರು. ಡಾನ್ ಅನ್ಸೆಲ್ಮೋ, ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದ ಪೀಪಲ್. ಅಂದ್ರೆ ರ್ಯಾಂಚ್ ಅಂದ್ರೆ ಏನು ರೀ, ಅ ವೆರಿ ಲಾರ್ಜ್ ಫಾರ್ಮ್. ಈ ದೊಡ್ಡ ಹೊಲ ಏನು ಮಾರಿರಲಿಲ್ಲ ಅದು. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಟು ಬಿ ಅ ಗುಡ್ ನೇಬರ್ ಆಲ್ವೇಸ್. ಅವರು ಭಾಳ ಒಳ್ಳೆ ಮನುಷ್ಯರು ಮತ್ತು ನಿಮಗೆ ಒಳ್ಳೆ ನೇಬರ್ ಆಗಬೇಕನ್ನಕತ್ತಾರು. ಅಂದ್ರೆ ನೇಬರ್ ಅಂದರೆ ಮನೆ ಮಗಲ್ದವ್ರು. ವೆನ್ ಯು
ಸೋಲ್ಡ್ ದ್ಯಾಮ್ ಯು ಸೈನ್ಡ್ ಅ ಡಾಕ್ಯುಮೆಂಟ್. ನೀವು ಯಾವಾಗ ಮಾರಿದ್ರಿ, ನೀವು ಒಂದು ಡಾಕ್ಯುಮೆಂಟನ್ನು ಸೈನ್ ಮಾಡಿದ್ರಿ. ಡೀಡ್ ಅಂದರೆ ಆ ಡಾಕ್ಯುಮೆಂಟ್ ಅಗ್ರಿಮೆಂಟ್ನಾಗ ಏನೈತಪ್ಪ ಅಂದ್ರೆ, ಇನ್ ದ್ಯಾಟ್ ಡೀಡ್ ಯು ಅಗ್ರಿ ಟು ಸೆವರಲ್ ಥಿಂಗ್ಸ್, ಭಾಳಷ್ಟು ವಿಚಾರಗಳಿಗೆ ನೀವು ಒಪ್ಪಿಗೆಯನ್ನು ಕೊಟ್ಟಿದ್ರಿ. ಒನ್ಸ್ ದ ಥಿಂಗ್ ವಾಸ್ ದ್ಯಾಟ್ ದೇ ವರ್ ಟು ಹ್ಯಾವ್ ದ ಕಂಪ್ಲೀಟ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ. ಪೊಸೆಷನ್ ಅಪ್ ಅಂದ್ರೆ ಓನರ್ಶಿಪ್. ನೋಡ್ರಿ, ಯಾವಾಗ ನೀವು ಸೈನ್ ಮಾಡಿದ್ರಿ, ಕಂಪ್ಲೀಟ್ ಆಗಿರುವಂಥ ಓನರ್ಶಿಪ್ ಅವರಿಗೆ ಬಂದುಬಿಟ್ಟಿರ್ತೈತಿ ಅಲ್ಲಿರುವಂಥದ್ದೆಲ್ಲ ಅಂತೇಳಿ ಹೇಳ್ತಾರೆ. ನಾವು ಡಾನ್ ಅನ್ಸೆಲ್ಮೋ ಹೇಳ್ತಾರೋ, ಇಟ್ ಸೀಮ್ಸ್ ದ್ಯಾಟ್ ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದ ವಿಲೇಜ್, ಅವ್ರು ಹೇಳ್ತಾರೆ, ಡಾನ್ ಅನ್ಸೆಲ್ಮೋಗೆ ಹೇಳ್ತಾರೋ, ಇಟ್ ಸೀಮ್ಸ್ ದ್ಯಾಟ್, ನಂಗೆ ಅಲ್ಲಿ ಏನು ಕಾಣಿಸತ್ತಪ್ಪ ಅಂತಂದರೆ, ಪ್ರತಿದಿನ ಅಲ್ಲಿ ಹುಡುಗರು ಬಂದು ಆಟ ಆಡ್ತಾರೋ, ಓವರ್ ಆನ್ ದ ಆರ್ಚರ್ಡ್ ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ದೇರ್. ನೋಡಿರಿ, ಆ ಆರ್ಚರ್ಡ್ ಆ್ಯಂಡ್ ಆ ತೋಟದಲ್ಲಿ ಏನೈತೆ ಅವ್ರು ಬಂದು ಆಟ ಆಡ್ತಾರಂತ. We would like to know if you, as the most respected man in the village, could not stop them for doing so in order that these people might enjoy their new home more in peace. ನೀವು ಆ ಮಕ್ಕಳ ಜೊತೆ ಮಾತಾಡಿ ಅದನ್ನು ಅಕಸ್ಮಾತ್ ಅವರು ಓವರ್ ರನ್ ಮಾಡೋದನ್ನು, ಅಲ್ಲಿ ಆಟ ಆಡೋದನ್ನು ನೀವು ಸ್ವಲ್ಪ ಕಡಿಮೆ ಮಾಡಿಸಿದ್ರಪ್ಪ ಅಂತಂತಂದ್ರೆ, ಇವರು ಅಮೇರಿಕನ್ ಪೀಪಲ್ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಆರಾಮಾಗಿ ಶಾಂತಿಯಿಂದ ವಾಸಿಸ್ತಾರು ಅಂತ ಹೇಳ್ತಾರೆ. ಅದಕ್ಕೆ ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್, ಎತ್ತಿ ಅಂತ ಹೇಳ್ತಾರೆ. ವಿ ಹ್ಯಾವ್ ಆಲ್ ಲರ್ನ್ಡ್ ಟು ಲವ್ ದಿಸ್ ಅಮೇರಿಕನ್ಸ್. ನೋಡಿ, ನಾವು ಈ ಅಮೇರಿಕನ್ನ ಭಾಳ ಪ್ರೀತಿಸ್ತೀವಿ. ಆ್ಯಂಡ್ ಹಿ ಸೆಡ್ ಬಿಕಾಸ್ ದೇ ಗುಡ್ ಪೀಪಲ್ ಆ್ಯಂಡ್ ಗುಡ್ ನೇಬರ್ಸ್. ಅವರು ಭಾಳ ಒಳ್ಳೆ ನೇಬರು ಮತ್ತು ಒಳ್ಳೆ ಜನ. ಐ ಸೋಲ್ಡ್ ದೆ ಮೈ ಪ್ರಾಪರ್ಟಿ ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್. ನಾನು ಮಾರಿದ್ದೀನಿ, ಅವ್ರು ಒಳ್ಳೆಯವ್ರು ಅಂತ ಹೇಳೇನೆ. ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಹೌದು, ನಾನು ಆರ್ಚರ್ಡ್ ಮಾರಿದ್ದೀನಿ ಅವ್ರಿಗೆ, ಬಟ್ ಆರ್ಚರ್ಡ್ನಲ್ಲಿ ಇರುವಂಥ, ಆ ತೋಟದಲ್ಲಿರುವಂಥ, ಆ ಪಾರ್ಕಲ್ಲಿರುವಂಥ ಗಿಡಗಳನ್ನು ನಾನು ಮಾರಿಲ್ಲ ಅಂಥೇಳಿ ಡಾನ್ ಅನ್ಸೆಲ್ಮೋ ಹೇಳ್ತಾರೆ. ಅದಕ್ಕೆ ಏನು ರಿಪ್ಲೈ ಬಂದಿರ್ಬೋದು ಅಂದ್ರೆ, ದಿಸ್ ವಾಸ್ ಬ್ಯಾಡ್ ಡಾನ್ ಅನ್ಸೆಲ್ಮೋ. ಇದು ಭಾಳ ಕೆಟ್ಟಾಕೈತೆ ನೋಡ್ರಿ ನೀವು ಹಿಂಗೆ ಮಾತಾಡೋದು ಅಂಥೇಳಿ ಹಿ ಪ್ಲೀಡೆಡ್, ಮನವಿ ಮಾಡ್ಕೊತಾನೆ. ಪ್ಲೀಡೆಡ್ ಅಂದ್ರೆ ಏನು ರೀ? ಮನವಿ ಮಾಡ್ಕೊಳ್ಳೋದು. ವೆನ್ ಒನ್ ಸೈನ್ಸ್ ಅ ಡೀಡ್ ಅಂದರೆ ನೋಡ್ರಿ ಆ್ಯಕ್ಷನ್, ಅಗ್ರಿಮೆಂಟ್, ಆ್ಯಂಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ, ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್ ಆ್ಯಂಡ್ ದೋಸ್ ಟ್ರೀಸ್, ಎವ್ರಿ ಒನ್ ಆಫ್ ದೆಮ್, ಆರ್ ಆನ್ ದ ಲ್ಯಾಂಡ್ ಆ್ಯಂಡ್ ಇನ್ಸೈಡ್ ದ ಬೌಂಡ್ರೀಸ್ ವಾಟ್ ಯು ಸೋಲ್ಡ್. ಅಂದರೆ ಒಂದು ಸಲ ನೀವೊಂದು ಅಗ್ರಿಮೆಂಟಿಗೆ ಸೈನ್ ಮಾಡಿದ್ರಿ, ಏನೋ ಮಾರ್ತೀನಿ ಅಂಥೇಳಿ, ಅಲ್ಲಿ ಬೆಳೆದಿರುವಂಥದ್ದು, ಅಲ್ಲಿ ಇರುವಂಥವ್ರು ಎಲ್ಲರೂ ಅಲ್ಲಿ ಅವರವರೇ ಅಂತೆ, ಅಂದ್ರೆ ಅವ್ರ ಓನರ್ಶಿಪ್ಪಿಗೆ ಬರ್ತಾರೋ ಅಂತ ಹೇಳ್ತಾರೆ. ಅದಕ್ಕೆ ಎಸ್ ಐ ಅಡ್ಮಿಟ್ ದ್ಯಾಟ್ ಹಿ ಸೆಡ್, ಹೌದು ನಾ ಒಪ್ಕೋತೀನಿ, ನೀವು ಹೇಳೋದು ಕರೆಕ್ಟ್ ಐತಿ, ನಾ ಒಪ್ಕೋತೀನಿ, ಇಲ್ಲ ನಾತಿಲ್ಲ. ಆ್ಯಂಡ್ ಯು ನೋ ಹಿ ಆ್ಯಡೆಡ್, ನಿಮ್ಗೆ ಗೊತ್ತಾ, ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ನಾನು ಅತ್ಯಂತ ವಯಸ್ಸಾದಂಥ ಮನುಷ್ಯ, ಅದು ಭಾಳ ಹಿರಿಯ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಈಸ್ ಮೈ ರಿಲೇಟಿವ್ಸ್ ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಆರ್ ಮೈ ಸೊಬೋರಿನೋಸ್ ಆ್ಯಂಡ್ ನೈಟೋಸ್, ಮೈ ಡಿಸೆಂಡೆಂಟ್ಸ್. ನೋಡ್ರಿ, ನಾನು ಈ ಒಂದು ರಿಯೋ ಆ್ಯಂಡ್ ಮೀಡಿಯೋ ಈ ಒಂದು ಪ್ಲೇಸಿಗೆ ಅತ್ಯಂತ ಹಿರಿಯ ಮನುಷ್ಯ. ಅಲ್ಲಿರೋರೆಲ್ಲ ನನ್ನ ಸಂಬಂಧಿಕರು ಎಲ್ಲ ಸೊಬೊರಿನೋಸ್ ಆ್ಯಂಡ್ ಅಂದ್ರೆ ನನ್ನ ಅಳಿಯ ಮತ್ತು ಸೊಸೆಯಂದಿರು, ಅವ್ರ ಮಕ್ಕಳವರೆಲ್ಲ, ನನ್ನ ಗ್ರ್ಯಾಂಡ್ ಚಿಲ್ಡ್ರನ್ಸ್, ಅವರು ಡಿಸೆಂಡೆಂಟ್ಸ್. ಎವ್ರಿ ಟೈಮ್ a child has been born in Rio and Medio. Since I took possession of this house from my mother, I have planted a tree for that child. ನೋಡ್ರಿ, ಪ್ರತಿ ಸಲ ಯಾವಾಗ ರಿಯೋ ಆ್ಯಂಡ್ ಮೀಡಿಯೋದಾಗ ಮಗು ಹುಟ್ಟೈತಿ, ಆ ಒಂದು ಮಗು ಹುಟ್ಟಿದ ಕಾರಣಕ್ಕೋಸ್ಕರ ಈ ಒಂದು ಆರ್ಚರ್ಡ್ನಲ್ಲಿ ನಾ ಏನು ಮಾಡ್ತಿದ್ನಪ್ಪ ಅಂದ್ರೆ ಒಂದು ಗಿಡ ನೆಡ್ತಿದ್ದೆ ಆ ಮಗುವಿಗೋಸ್ಕರ ಅಂಥೇಳಿ. ಈ ಒಂದು ಆರ್ಚರ್ಡ್ ನನಗೆ ಯಾರು ಕೊಟ್ಟರಪ್ಪ ಅಂತಂದ್ರೆ ನನ್ನ ತಾಯಿಯಿಂದ ಬಂದಿರುವಂಥದ್ದು. ಇದನ್ನು ನಾವು ಉಳಿಸೋ ಸಲುವಾಗಿ ಏನು ಮಾಡ್ತಾ ಇದ್ದೆ ಅಂತಂತಂದ್ರೆ, ಪ್ರತಿ ಸಲ ಮಗು ಹುಟ್ಟಿದಾಗ ಆ ಮಗುವಿಗೋಸ್ಕರ ನಾನು ಒಂದು ಗಿಡ ನೆಡ್ತಾ ಬಂದಿದ್ದೀನಿ. ಐ ಹ್ಯಾವ್ ಪ್ಲ್ಯಾಂಟೆಡ್ ಅ ಟ್ರೀ ಫಾರ್ ದ್ಯಾಟ್ ಚೈಲ್ಡ್. ಆ ಮಗುವಿಗೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಗಿಡವನ್ನು ನೆಟ್ಟಿದ್ದೀನಿ. ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈ, ಅವು ನನ್ನ ಗಿಡಗಳು ಅಲ್ವೇ ಅಲ್ಲ. ಸೆನೋರ್ ಅಂದರೆ ಸರ್ ಅಂದಂಗೆ ಸ್ಪ್ಯಾನಿಷ್ ಭಾಷೆ ಒಳಗೆ ಸರ್. ದಿ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದಟ್ ವಿಲೇಜ್. ಅವೆಲ್ಲ ಗಿಡಗಳು ಯಾರೂಪ್ಪ ಅಂತಂದ್ರೆ ಆ ಒಂದು ಹಳ್ಳಿಯ ಮಕ್ಕಳು ಅಂತೇಳಿ ಅವ್ರು ಹೇಳ್ತಾರೆ. ನೋಡ್ರಿ, ದ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಅಂತ ಯಾಕೆ ಕರೆದಾರೋ ಅನ್ನೋಕ್ಕೆ ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ನೀವು ಎಕ್ಸಾಮ್ನಾಗ ಇದನ್ನು ಕೇಳ್ತಾರೆ, ಬಿ ರೆಡಿ. ಎವ್ರಿ ಪರ್ಸನ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ಬಾರ್ನ್ ಸಿನ್ಸ್ ದ್ಯಾಟ್ ರೈಲ್ ರೋಡ್ ಕೇಮ್ ಟು ಸ್ಯಾಂಟಾ ಫೆ ಓನ್ಸ್ ಅ ಟ್ರೀ ಇನ್ ದ್ಯಾಟ್ ಆರ್ಚರ್ಡ್. ನೋಡಿರಿ, ಯಾವಾಗ ರೈಲ್ ರೋಡ್ ಬಂತು, ಎವ್ರಿ ಪರ್ಸನ್, ಪ್ರತಿಯೊಬ್ಬರಲ್ಲಿ ಇರೋರು ಎಲ್ಲ
ಆ ಒಂದು ಏನೋ ಮರದ ಮಾಲೀಕತ್ವವನ್ನು ಹೊಂದಿರುವಂಥದ್ದು ಅಂತ ಹೇಳ್ತಾರೆ ಅವರು. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ನೋಡ್ರಿ, ನಾವು ಅವುಗಳನ್ನ ಮಾರಿಲ್ಲ ಯಾಕಂದ್ರೆ ನನ್ನ ಕೈಲಿ ಮಾರಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ನಾನು ಅಲ್ಲ ಅಂತ. ದೇ ಆರ್ ನಾಟ್ ಮೈನ್. ದೇ ವಾಸ್ ನಥಿಂಗ್ ವಿ ಕುಡ್ ಡೂ. ಈಗ ಸದ್ಯಕ್ಕೆ ನಾವಂತೂ ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಲೀಗಲಿ ವಿ ಓನ್ ದ ಟ್ರೀಸ್, ಬಟ್ ನೋಡ್ರಿ ಸದ್ಯಕ್ಕೆ ನಾವೇನು ಮಾಡೋಕ್ಕಾಗಿಲ್ಲ, ನೀವು ಸೈನ್ ಮಾಡಿಬಿಟ್ರಿ, ನಮ್ಮ ಲೀಗಲಿ ಅವು ನಮ್ಮದಾವ ಅಂತ ಹೇಳ್ತಾರೆ. ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್, ಬಹಳಷ್ಟು ಜನರಸ್, ಉದಾರಿ ಅದ ಮನುಷ್ಯ. ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಫಾರ್ಚೂನ್ ಫಾರ್ ಹೆಮ್. ನೋಡ್ರಿ, ಅವಾಗೇನು $12 ಕೊಟ್ಟಿರಲ್ಲ ಅದನ್ನು ಕೂಡ ಅವೇನು ಮಾಡಿದಪ್ಪ ವಾಪಸ್ ಕೊಟ್ಟ. ನೋಡ್ರಿ, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್. ಫೈನಲಿ ಅವುಗಳನ್ನು ಆ ಗಿಡಗಳನ್ನು ತೊಗೋಬೇಕಪ್ಪ ಅಂತಂದ್ರೆ ವರ್ಷಾನುಗಟ್ಟಲೆ ಟೈಮ್ ಹಿಡಿತು. ಇಂಡಿವಿಜುವಲಿ ಅವುಗಳನ್ನು ಹೆಂಗೆ ಇಂಡಿವಿಜುವಲಿ ಆ ಗಿಡಗಳನ್ನು ಪ್ರತಿಯೊಬ್ಬರಿಂದ ತೊಗೊಂಡ್ರು. ಆ ಯಾವ ಮಕ್ಕಳಿಗೆ ಸಂಬಂಧಪಟ್ಟಿತ್ತಲ್ಲ ಆ ಮಗುವಿಂದ ತೊಗೊಂಡು ಫ್ರಮ್ ದ ಡಿಸೆಂಡೆಂಟ್ ಆಫ್ ದಿ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಎನ್ ಮಿಡಿಯೋದಲ್ಲಿರುವಂಥ ಮಕ್ಕಳಿಂದ ಪ್ರತಿಯೊಂದು ಮಕ್ಕಳಿಗೋಸ್ಕರ ಏನು ಗಿಡವನ್ನು ಹಾಕಿದ್ರಲ್ಲ, ನೆಟ್ಟಿದ್ರಲ್ಲ, ಆ ಮಕ್ಕಳು ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ಮಾರಿ ಕೊಂಡುಕೊಂಡು ಅವರು ಆ ಅಮೇರಿಕನ್ಸ್ ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಪೀಸ್ಫುಲಿ ಅವರು ಜೀವಿಸಿದರು ಅಂತ ಈ ಒಂದು ಸ್ಟೋರಿ ನಮ್ಗೆ ಹೇಳ್ತೈತಿ. ಓಕೆ, ಹೋಪ್ ನಿಮ್ಗೆ ಈ ಒಂದು ಸ್ಟೋರಿ ಇಷ್ಟ ಆಯ್ತು ಅನ್ಕೊತೀನಿ. ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಆಗಿತ್ತಿದೆಲ್ಲ. ನಿಮಗೆ ಯಾವುದೇ ಥರನಾದ ಡಿಫಿಕಲ್ಟೀಸ್ ಇದ್ದರೆ, ಅಂಡರ್ಸ್ಟ್ಯಾಂಡ್ ಆಗಿದ್ದಿಲ್ಲಪ್ಪ ಅಂತಂದರೆ, ಯಾವ ಲೈನ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅನ್ನೋದನ್ನು ನನಗೆ ಯು ಕ್ಯಾನ್ ಮಾರ್ಕ್ ಇಟ್ ಆರ್ ಯು ಕ್ಯಾನ್ ಈವನ್ ಟೈಪ್ ಇಟ್ ಆ್ಯಂಡ್ ಸೆಂಡ್ ಟು ಮೀ. ಓಕೆ, thank you for watching this lesson.